ಇದು ನನ್ನ ಫ್ರೆಂಡ್ನ ಆಕ್ಸಿಡೆಂಟ್ ಆದಂಥ ಕಂಟಿನ್ಯೂಟಿ ವ್ಲಾಗ್ ಆಗಿರುತ್ತೆ. ಅವಳು ಹೇಳಿದಾಗ ಸಿಕ್ಕಾಪಟ್ಟೆ ಶಾಕ್ ಆಯಿತು. ಹಾಗಾಗಿ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಇದರಿಂದ, ಅವಳು ಎಷ್ಟು ಸಫರ್ ಪಟ್ಲು ಅಂತಂದು. ಒಂದು ಪುಟ್ಟದಂಥ ಆಕ್ಸಿಡೆಂಟ್ ಆದರೂ ಸಹ ಈಗ ತಡ್ಕೊಳಕ್ಕಾಗಲ್ಲ, ಅಷ್ಟು ಭಯಾನಕವಾಗಿ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ತುಂಬ ಕೇರ್ಫುಲ್ಲಾಗಿ ನಾವು ಡ್ರೈವ್ ಮಾಡೋದು ತುಂಬಾ ಮುಖ್ಯ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡಿರೋದು, ಯಾರು ಕೂಡ ಮಿಸ್ ಮಾಡಿದೆ ಈ ಒಂದು ಬ್ಲಾಗ್ನ. ಹೊರಗೆ ಏನು ಡ್ಯಾಮೇಜ್ ಆಗಿಲ್ಲ, ಯಾರು ಟ್ರಸ್ಟ್ ಮಾಡಲ್ಲ ಇದನ್ನ. ಒಂದು ಮಿರರ್ ಡ್ಯಾಮೇಜ್ ಆಗಿಲ್ಲ, ಅದು ಉಚ್ಕೊಂಡು ಹೋಗಿರೋದಕ್ಕೆ ಸೈಡೆಲ್ಲ ಹೊಡೆದೋಗ್ಬೇಕು, ಏನೂ ಆಗಿಲ್ಲ. ಲಾಕ್ ಮಾಡ್ತೀವಿ ಗೊತ್ತಾ, ಆನ್ ಆ್ಯಂಡ್ ಆಫ್ ಮಾಡ್ತೀವಲ್ಲ, ಗಾಡಿ ಸ್ಟಾರ್ಟ್ ಮಾಡಿ ಆಫ್ ಮಾಡ್ತೀವಲ್ಲ, ಅದು ಒಳಗಡೆ ಬ್ರೇಕ್ ಆಗಿರೋದು. ಅಂದರೆ ಏನೋ ಸರಿಯಾಗಿ ಕೂತಿತ್ತು ಅಂತ ಅನ್ಕೋಬೇಕು, ಥಿಂಕ್ ಮಾಡಿದ್ರೆ. ಓಕೆ, ಆ ಟೈಮ್ಗೆ ಏನೋ ಕಾಯ್ಕೊಂಡು ಕೂತಿತ್ತೇನೋ ಅಂತ ಅನ್ಕೋಬೇಕು, ಆಯಿತಾ. ಸೊ ಆಮೇಲೆ ಅದು ನಾವು ನಮ್ಮ ಥರ ಬಿಡ್ತಾರೆ, ಬಟ್ ನಮ್ಮ ಇದು ವಾಡಿಕೆ, ಅದು ರಿಯಾಲಿಟಿ ಅಲ್ವಾ. ಸೊ ಅದರಿಂದ ಆಮೇಲೆ ಆಸ್ಪತ್ರೆಗೆ ಹೋಗಿ, ನನ್ನ ಪುಣ್ಯಕ್ಕೆ ಒಬ್ಬರು ಡಾಕ್ಟರ್ ಅಮಿತ್ ಕುಲಕರ್ಣಿ ಅಂತ, ದೇವ್ರ ಥರ ನೈಟ್ ಡಾಕ್ಟ್ರು, ಸರ್ಜನ್ ಕೂಡ ಅವರು ನನಗೆ ಇಮಿಡಿಯೇಟ್ ಸಿಕ್ಕಿದ್ರು. ಬಿಸಿ 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 ಬಿಸಿನೇ ಎಲ್ಲ ಆಗೋಯ್ತು ನನಗೆ. ಬಿಸಿ ಬಿಸಿ ಅಂದರೆ ಬಂದರು, ನೋಡಿಬಿಟ್ಟು ನಾನು ಕೇಳ್ತಾ ಇದ್ದೀನಿ, ನಾನು ನಾಳೆಯಿಂದ ಆಫೀಸಿಗೆ ಹೋಗ್ಬೇಕು. ಅಲ್ಲೂ ಹುಚ್ಚು ನನಗೆ ಆಫೀಸ್ದು. ನಾನು ನಾಳೆಯಿಂದ ಆಫೀಸ್ಗೆ ಹೋಗ್ಬೇಕು ಸರ್, ನಾನು ಎದ್ದು ನಡೀತೀನಾ ಅಂತ ಡಾಕ್ಟ್ರ್ ಹತ್ರ ಕೇಳ್ತಾ ಇದ್ದೀನಿ. ನಿಂಗೆ ಯಾಕಮ್ಮ, ನೀನು ಸುಮ್ಮನೆ ಇರಮ್ಮ, ನಿನ್ಗೆ ಏನಮ್ಮ ನಡಿಬೇಕಾ, ನಿನ್ಗೆ ಒಂದು ವಾರದಲ್ಲಿ ನಡೆಸ್ತೀನಿ ಸುಮ್ಮನೆ ಇರಮ್ಮ ಅಂತ ಹೇಳಿ ಅವರೆಲ್ಲ ಅದೇನೋ ಹಾಕಿ ಕಟ್ಟಿದ್ರು ಕಾಲಿಗೆಲ್ಲ ಕಟ್ಟು. ಇವತ್ತೊಂದಿನ, ಇವತ್ತು ರಾತ್ರಿಯಿಂದ ನಾಳೆ ಮಧ್ಯಾಹ್ನದವರೆಗೂ ಇದರಲ್ಲಿ ಇರ್ತೀವಿ, ಅಂದರೆ ಅಬ್ಸರ್ವೇಷನಲ್ಲಿ ಇರ್ತೀವಿ. ಇಲ್ಲೆಲ್ಲ ಬೊಬ್ಬೆಗಳು ಬಂದರೆ ಸರ್ಜರಿ ಮಾಡೋಕ್ಕಾಗಲ್ಲ, ಬಟ್ ನಿಂಗೆ ಸರ್ಜರಿ ಮಾಡಲೇಬೇಕಮ್ಮ ಅಂತೆಲ್ಲ, ರಾಡ್ ಹಾಕ್ಲೇಬೇಕು ಅಂತೆಲ್ಲ ಹೇಳಿ ನನಗೆ ಮಾತಾಡಿ, ನನ್ನ ತಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಅವ್ರದ್ದೆಲ್ಲ ಮಾತಾಡಿ, ಏನಪ್ಪ ಸರ್ಜರಿ ಮಾಡೋದೆಲ್ಲ ಕೇಳಿ ಅವ್ರು ಓಕೆ ಮಾಡಿ, ಎಷ್ಟಾದರೂ ಆಗಲಿ ಪರವಾಗಿಲ್ಲ ಅಂತೆಲ್ಲ ಹೇಳಿದ್ರು. ಆಮೇಲೆ ಎಲ್ಲ ಮಾತಾಡಿ, ಇವತ್ತು ರಾತ್ರಿ ಎಲ್ಲ ಪೇನ್ ಕಿಲ್ಲರ್ ಕೊಡ್ತೀವಿ, ಆದರೂ ನೋವಿರುತ್ತಮ್ಮ, ನೀವು ಸಹಿಸ್ಕೋಬೇಕು ಅಂತ ಹೇಳಿ ಹೋದ್ರು ಅವರು. ಎಲ್ಲ ರೆಡಿ ಮಾಡಿಬಿಟ್ಟು ನಾಳೆ ಮಧ್ಯಾಹ್ನ ಬರ್ತೀನಮ್ಮ ನಾನು, ಅಲ್ಲಿವರೆಗೂ ನೋಡೋಣ, ಏನಾದರೂ ಸ್ಕಿನ್ ಮೇಲೆ ಏನು ಬಬಲ್ಸ್ ಏನು ಬಂದಿಲ್ಲ ಅಂದರೆ ಸರ್ಜರಿ ಇಮಿಡಿಯೇಟ್ ಮಾಡಿಬಿಡ್ತೀನಿ, ನಾಳೆ ಸಂಜೆ ಮಾಡಿಬಿಡೋಣ ಅಂತ. ಬಟ್ ಭಗವಂತ ನನಗೆ ಹೆಲ್ಪ್ ಮಾಡ್ದ, ಯಾವುದೇ ಬಬಲ್ಸ್ ಇರಲಿಲ್ಲ. ಯಾಕಂದ್ರೆ ಹೊರಗಡೆ ಏನು ಗಾಯಗಳಾಗಿರ್ಲಿಲ್ವಲ್ಲ, ಊದಿತ್ತು ಅಷ್ಟೇ. ಅದು ಏನು ಹೊರಗಡೆ ಇದು ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು ನನಗೆ. ಆಮೇಲೆ ಏನು ಮಾಡಿದ್ರು ನೋಡಿ, ಬಂದರು ಒಂದು 3 ಗಂಟೆಗೆ ಮಧ್ಯಾಹ್ನ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಕಣೋ, ಹಿಂಗೆ ಇಟ್ಕೊಂಡು ಅಲ್ಲಿ ಯಾರಿದ್ದಾರೆ ಕರೆಯೋದು, ನನಗೆ ಇಂಜೆಕ್ಷನ್ ಹಾಕಿ. ಅವ್ರು ಇಂಜೆಕ್ಷನ್ ಕೊಟ್ಟಾಗ, ಪೇನ್ ಕಿಲ್ಲರ್ ಕೊಟ್ಟಾಗ ನಂಗೆ ನೋವು ಕಾಣಿಸ್ಕೊತಿರ್ಲಿಲ್ಲ. ಅದು ಯಾವಾಗ ಕಡಿಮೆ ಆಗ್ತಾ ಬರೋದು, ನೋವು ಸ್ಟಾರ್ಟ್ ಆಗೋದು. ಅವ್ರು ಬೈಯೋರು, ಅಮ್ಮ ನಾವು ಹಂಗೆಲ್ಲ ಹಾಕಂಗಿಲ್ಲಮ್ಮ, ನೋವಿಂದು ಡೇಂಜರ್ ಅಮ್ಮ, ಇಷ್ಟೇ ಅಂತ ಇರುತ್ತೆ, ಅಷ್ಟೇ ಕೊಡ್ಬೇಕಮ್ಮ, ನೋವು ತಿನ್ಬೇಕಮ್ಮ ಅಂತ ಹೇಳೋರು. ಹೆಂಗೆ ತಿಂತೀಯ ಹೇಳು, ಬರ್ತಂಗೆ ಇದ್ಬಿಟ್ರೆ ಏನು ಗೊತ್ತಾಗಲ್ಲ. ಎಚ್ಚರಿಕೆಯಲ್ಲಿದ್ದು ನೀನು ನಿದ್ದೆನೂ ಮಾಡೋಕ್ಕಾಗ್ದೇ ರಾತ್ರಿ ಎಲ್ಲ ಅಮ್ಮ ಆಗ್ತಿಲ್ಲ, ಅಮ್ಮ ಬಂದಿಲ್ಲ, ನಾನು ಕೊರಗ್ತಿರೋದು, ಕಾಲು ಹಿಂಗೆ ಆಡ್ಸಂಗಿಲ್ಲ, ಹೆಂಗೆ ಆಡಿಸ್ತೀಯ, ನಾರ್ಮಲ್ ಕಾಲ ಅದು, ಹಿಂಗೆ ತಿರ್ಗಂಗಿಲ್ಲ, ಹಿಂಗೇ ಮಲ್ಕೋಬೇಕು. ಇವೆಲ್ಲ ನೋವು ಬಂದಿರೋದು ಕಣ ನಿಜವಾಗ್ಲು. ಈ ಥರದೊಂದು ಎಕ್ಸ್ಪೀರಿಯನ್ಸ್ ಯಾರಿಗ ಆಗಿರುತ್ತೆ ಗೊತ್ತಾ, ಅವ್ರಿಗೆ ಗೊತ್ತಾಗುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ, ನಾನು ನೋವು ಅವ್ರಿಗೆ ಅರ್ಥ ಆಗುತ್ತೆ, ಆಯಿತಾ. ಆಮೇಲೆ ಹಂಗೆಲ್ಲ ಆಯಿತು. ನೆಕ್ಸ್ಟ್ ಡೇ ಬಂದರು ಡಾಕ್ಟ್ರು. ಫುಡ್ ಎಲ್ಲ ತಿನ್ನೋಕ್ಕಾಗ್ತಿರಲಿಲ್ಲ. ಅವತ್ತು ಅಷ್ಟೊತ್ತಿಗಾಗ ನಾನು ಇಳ್ದು ಹೋಗ್ಬಿಟ್ಟಿದ್ದೆ. ಆ ನಾರ್ಮಲ್ ಫೇಸಿಂದ ಡಿಫ್ರೆಂಟ್ ಫೇಸ್ ಆಗಿಬಿಟ್ಟಿತ್ತು ನಂದು. ಇವಾಗ ರೋಗಿಗಳು ಹೆಂಗೆ ಆಗ್ಬಿಡ್ತಾರೆ, ಅದೇ ಪೇಷಂಟೇ ಆಗೋಗ್ಬಿಟ್ಟಿದೆ. ಆಮೇಲೆ ಬಂದರು, ಸರಿ ಅಮ್ಮ 6 ಗಂಟೆಗೆ ಅಷ್ಟೊತ್ತಿಗೆಲ್ಲ ಸರ್ಜರಿ ಮಾಡ್ತೀವಿ, ಏನು ಪರವಾಗಿಲ್ಲ ಮಾಡೋಣ ಅಂತೇಳಿ ಕರೆಕ್ಟ್ ನಾನು 6 ಗಂಟೆ ಸರ್ಜರಿ ರೂಮ್ಗೆ ಕರ್ಕೊಂಡೋದ್ರು, OT ರೂಮ್ಗೆ ಕರ್ಕೊಂಡೋದ್ರು. ರಾತ್ರಿ 10:30 ನಾನು ವಾಪಸ್ ಕರ್ಕೊಂಡು ಬಂದಾಗ. ಬಟ್ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಡಾಕ್ಟರ್ಸ್ ಎಲ್ಲ ಮಾತಾಡ್ತಾ ಇದ್ದಾರೆ, ಅಲ್ಲಿ TV ಆನ್ ಆಗಿದೆ, ಅವ್ರು ಹೇಳ್ತಾ ಇದ್ದಾರೆ ಶೂಟ್ ಮಾಡಿ, ಇಲ್ಲಿಗೆ ಹಾಕಿ ಎಲ್ಲ ಕೇಳಿಸ್ತಿದೆ. ಅಂದರೆ ನನಗೆ ಆ ನೋವು ಗೊತ್ತಾಗ್ತಿಲ್ಲ. ಎಲ್ಲ ಇದು ಕೊಟ್ಟಿರ್ತಾರೆ, ಇಂಜೆಕ್ಷನ್ ಕೊಟ್ಟಿರ್ತಾರೆ, ಹಿಂಗೆ ಎಳ್ದಾಡ್ತಿರೋ ಥರ ಫೀಲ್ ಆಗ್ತಿದೆ. ಕೇಳು. ಆಮೇಲೆ ಇದನ್ನೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಲ್ಲ. ಆಮೇಲೆ ನನಗೇನೋ ಸ್ವಲ್ಪ ಅವರು ಜೋರಾಗಿ ಹೇಳ್ದಾಗ ನಾನು ಹಿಂಗೆ ಬಿದ್ದಾಗ ಅನ್ಸೋದಾಗ, ಸರ್ ನಾನು ಬೀಳ್ತಾ ಇದ್ದೀನಿ ಅಂತ ಹಿಂಗೆ ಅಂತಿದ್ದೆ. ನನಗೆ ಇದ್ದು ಚೆನ್ನಾಗಿ ನನಗೆ ನೆನಪಿದೆ, ಇದೆಲ್ಲ ನೆನಪಿದೆ. ಆಮೇಲೆ ನಾನು ಅನ್ಕೊಂತ ಇದ್ದೀನಿ ಒಂದು 2 ಅವರ್ ಆಗಿರ್ಬೋದು ಅಂತ. ನೋಡಿದ್ರೆ 4 ಅವರು. ಹೊರಗಡೆ ನಮ್ಮಮ್ಮ ಅಷ್ಟೊತ್ತಿಗೆಲ್ಲ ಬಂದುಬಿಟ್ಟಿದ್ರು. ಬೆಳಗ್ಗೆ ರಾತ್ರಿ ವಿಷಯ ಹೋದ ತಕ್ಷಣ ಬೆಳಗ್ಗೆ ಅಷ್ಟೊತ್ತಿಗೆ ಊರಿಂದ ಬಂದುಬಿಟ್ಟಿದ್ರು. ಅಮ್ಮ, ನನ್ನ ತಮ್ಮ ಮತ್ತು ಫ್ರೆಂಡ್ಸ್ಗಳು ಎಲ್ಲನೂ ನಿಂತ್ಕೊಂಡು OT ಮುಂದೆನೇ ನಿಂತ್ಕೊಂಡು, ಯಾಕೆ ಇನ್ನೂ ಬಂದಿಲ್ಲ ಅಂತ ಅವ್ರು ಹೊರಗಡೆನೆ 4 ಅವರ್ ಆಯಿತು ನಮ್ಮ ಹುಡುಗಿನ ಕರ್ಕೊಂಡೋಗಿ, ಇನ್ನೂ ಬಂದಿಲ್ಲ ಅಂತ. ಅವ್ರು ಪದೇ ಹೊರಗಡೆಯಿಂದ ಕೇಳೋದು. ಇವೆಲ್ಲ ನಾನು ಒಂಥರ ಹೇಳ್ತಾ ಇದ್ನಲ್ಲ, ಅದೊಂಥರ ಹೆಂಗಿತ್ತು ಅಂದರೆ ನಂಗೆ ನಿಜವೂ ಅಂತ ದೇವ್ರ ಥರ ಡಾಕ್ಟ್ರು ಸಿಕ್ಬಿಟ್ರು ಆ ಟೈಮ್ಗೆ. ಮೇ ಬಿ ಭಗವಂತನೇ ಆ ಟೈಮ್ಗೆ ದೇವ್ರ ಥರ ಬಂದೋ ಏನೋ, ತುಂಬ ಚೆನ್ನಾಗಿ ಸರ್ಜರಿ ಆಯಿತು.
ಇವತ್ತು ಆಕ್ಸಿಡೆಂಟ್ ಆಯಿತು ಅಂದರೆ ಒಂದು ರಾತ್ರಿ ಇದ್ದೆ, ನೆಕ್ಸ್ಟ್ ಡೇ ಸರ್ಜರಿ 2 ದಿನ. ನೋವು ಕಡಿಮೆ ಆಯ್ತಾ? ಸರ್ಜರಿ ಆದಮೇಲೆ 15 ದಿನ ನೋವಿರೋದು. ಸರ್ಜರಿ ಪೇಯ್ನ್ ಅಂತಾರೆ ಅದನ್ನು. ನಾವು ಬಿದ್ದಾಗ ಆಗಿರುತ್ತಲ್ಲ ಆ ಪೇಯ್ನಿಗಿಂತ ಡಬಲ್ ಸರ್ಜರಿ ಪೇಯ್ನು. ಯಾಕಂದ್ರೆ ರಾಡು ನಮ್ಮ ಬಾಡಿಗೆ ಸೆಟ್ ಆಗಬೇಕು. ಈಗ ಒಂದು ನೀಡಲ್ ಒಳಗಡೆ ಹೋದ್ರೆ ಎಷ್ಟು ನೋವಾಗುತ್ತೆ ಕಣೋ, ಇನ್ನಂಥ ದೊಡ್ಡ ರಾಡು ನಮ್ಮ ಕಾಲಿಗೆ ಸೆಟ್ ಆಗಬೇಕು, ನಮ್ಮ ಬಾಡಿ ಅದಕ್ಕೆ ಸೆಟ್ ಆಗಬೇಕು, ಅದೆಲ್ಲ ಇರುತ್ತೆ. ಅದನ್ನೆಲ್ಲ ನೋವು 15-20 ದಿನ ತಿಂದಿದ್ದೀನಿ ಕಣೋ, ರಾತ್ರಿ ನಿದ್ದೆ ಮಾಡಿಲ್ಲ ನಾನು. ಮತ್ತೆ ನಿಜ ಹೇಳ, ಇಲ್ಲಿಂದ ಡಿಸ್ಚಾರ್ಜ್ ಆಯಿತು, ಇಲ್ಲಿ ಯಾರು ನಂಗೆ ನೋಡ್ಕೊಳ್ಳೋರು ಇಲ್ಲ ಅಂತೇಳಿ, ಮತ್ತೆ ಊರಲ್ಲಿ ಹಸು ದನ ಎಲ್ಲ ಇದೆಯಾ, ಅಲ್ಲಿ ಅದನ್ನೆಲ್ಲ ಬಿಟ್ಟು ಅಪ್ಪಾಜಿ ಅಮ್ಮ ಇಲ್ಲಿ ಬಂದಿರೋಕ್ಕಾಗಲ್ಲ, ಅದಕ್ಕೆ ನಾನು ಸೀದಾ ಊರಿಗೆ ಕರ್ಕೊಳ್ಳೋದು. 3 ದಿನಕ್ಕೆ ಆಸ್ಪತ್ರೆಗೆ ಡಿಸ್ಚಾರ್ಜ್ ಆಯಿತು. ಡಾಕ್ಟರ್ಸ್ ಮಾತ್ರೆ ಎಲ್ಲ ಕೊಟ್ಬಿಟ್ಟು ಈ ಥರ ತಗೊಳ್ಳಿ, 15 ದಿನಕ್ಕೆ ಬನ್ನಿ, ಡ್ರೆಸ್ಸಿಂಗ್ ಎಲ್ಲ ಇರುತ್ತೆ ಅಂತೆಲ್ಲ ಹೇಳಿ ಕಳಿಸಿದ್ರು. ನಾವು ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ವಿ. ಆಮೇಲೆ ಕಾಲೇಜ್ ಚಾಚ್ಕೊಂಡು ಕುತ್ಕೊಳ್ಳೋಲ್ಲ. ಆಮೇಲೆ ಅಲ್ಲಿಗೆ ಹೋದ್ವಿ. ಊರಿಗೆ ಹೋದ್ಮೇಲೆ ನಮ್ಮಮ್ಮ ಹಗಲು ರಾತ್ರಿ ನಿದ್ದೆ ಮಾಡಿಲ್ಲ. ಚಿಕ್ಕ ಮಗು ಅಮ್ಮ ಅಮ್ಮ ಅಂತ ಕರಿತಿರುತ್ತೆ ಗೊತ್ತಾ, ಅಮ್ಮ ಕಾಣಿಸಿಲ್ಲ ಅಂದರೆ ಹಂಗೆ 15-20 ದಿನ ನಾನು ನಮ್ಮಮ್ಮನ ಪಕ್ಕದಲ್ಲೇ ಇರೋ ಥರ ಮಾಡ್ಬಿಟ್ಟಿದ್ದೀನಿ. ಮೋಷನ್ಗೆ ಹೋಗೋಕ್ಕಾಗಲ್ಲ, ಎದ್ದು ಒಂದು ಯೂರಿನ್ಗೆ ಹೋಗ್ಬೇಕಂದ್ರೆ ಅದಕ್ಕೂ ಹೆಲ್ಪ್ ಬೇಕು, ಏನು ನಡೆಯೋಂಗಿಲ್ಲ. ಒಬ್ಬರು ಒಂದು ಹ್ಯಾಂಡ್ ಇರ್ಬೇಕು ನಮ್ಮ ಪಕ್ಕದಲ್ಲಿ. ಅಂದರೆ ನನಗೆ ಮತ್ತೆ ಅದು ರೀಬರ್ತ್ ಥರನೇ ಫೀಲ್ ಆಯಿತು. ರೀಬರ್ತ್ ಅಂದರೆ ಹೆಂಗೆ ಹೇಳು, ಮತ್ತೆ ಪುನರ್ಜನ್ಮ. ಅಮ್ಮ ಮತ್ತೆ ನನ್ನ ಕೇರ್ ಮಾಡ್ತಾಳೆ, ತಿನ್ನಿಸ್ತಾಳೆ, ಸ್ನಾನ ಮಾಡಿಸೋದು ಎಲ್ಲ. ನಾವು ಹುಟ್ಟಿದಾಗ ಹೆಂಗೆ ಅಮ್ಮ ಮಾಡ್ತಾರೆ ಹಂಗೆ. ಮತ್ತು 3 ತಿಂಗಳಾದ್ಮೇಲೆ ನಾನು ನಡೆಯುತ್ತಿದ್ದೆ. ಮಗು 1 ವರ್ಷ 2 ವರ್ಷ ತಗೊಳುತ್ತೆ ನಡೆಯೋಕ್ಕೆ. ನಾನು ಮತ್ತೆ 3 ತಿಂಗಳ ಮೇಲೆ ನಿಧಾನ ಗೋಡೆ ಇಟ್ಕೊಂಡೆ, ಸಪೋರ್ಟ್ ಇಟ್ಕೊಂಡೆ ನಡಿಬೇಕು. ಇದಂದ್ರೆ ಪುನರ್ಜನ್ಮ. ಅದ್ರ ಒಂದು ಕಾಮಿಡಿ ಏನಂದ್ರೆ ನಮ್ಮ ಅಪ್ಪಾಜಿ ಕಾಮಿಡಿ ಮಾಡೋರು, ನೀನು ನನ್ನ ಕರ್ದಾಗಿಲ್ಲ, ನಮ್ಮ ಅಮ್ಮನ ಕರ್ದಾಗಿಲ್ಲ, ನೋಡಿ ನಿನ್ನ ಮಗು ಕರಿತಾ ಇದೆ ಹೋಗು ಹೋಗು ಅಂತ. ತುಂಬ ಚೆನ್ನಾಗಿ ಕೇರ್ ಮಾಡೋದು ನಮ್ಮ ಅಪ್ಪಾಜಿ ಅಮ್ಮ ಇದ್ದು. ದಿನ ಕಾಲು ಸೂಪು, ಮೊಟ್ಟೆ, ಹಾಲು, ಯಾವುದಕ್ಕೂ ಏನೂ ಇಲ್ಲ, ಎಲ್ಲ ಮನೇಲೆ. ಹಾಲು ಮೊಟ್ಟೆ ಎಲ್ಲ ಮನೇಲೇ ಇರ್ತಾಯಿತ್ತಾ. ಮತ್ತು ಹೊಲದಲ್ಲೆಲ್ಲ ಸೊಪ್ಪು ಸಿಗೋದಾ, ಅವನ್ನೇ ಕೊಟ್ಟು ಆಮೇಲೆ ಮೆಡಿಸನ್ ಎಲ್ಲ ಕೊಟ್ಟಿದ್ರು. ಸೊ ಅಲ್ಲಿಂದಲೇ 3 ತಿಂಗಳು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. 15 ದಿನಕ್ಕೋಸ್ಕರ ಬೆಂಗಳೂರು ಟು ಹಾಸನ ಟು ಬೆಂಗಳೂರು. ಹಂಗೆ ಕ್ಯೂರ್ ಆಯಿತು. ಆಮೇಲೆ ಸ್ಟಿಕ್ ಇಟ್ಕೊಂಡು ನಡೆಯೋಕ್ಕೆ ಹೇಳಿದ್ರು. ಆವಾಗ ಒಂಚೂರು ಕಾನ್ಫಿಡೆಂಟ್ ಬಂತು ನೋಡು. ಈಗ ಯಾವಾಗಲೂ ನೀವು ಹೊರಗಡೆ ಓಡಾಡ್ತಾ ಇರ್ತೀಯ, ಆಫೀಸು ಅಂತ ಹೊರಗೆ ಇರ್ತಾ ಇದ್ದೆ. ನೀನು ನನ್ನ ನೋಡಿರೋ ಥರ ನಾನು ಯಾವಾಗೂ ಹೊರಗೆ ಇರ್ತಾ ಇದ್ದೆ. 3 ತಿಂಗಳು ಮಲಗಿದ್ದಲೇ ಮಲಗೊಂಡು ಹೆಂಗಾಗುತ್ತೆ? ಹೆಂಗಾಗುತ್ತೆ ಹೇಳು? ನಿಜವಾಗ್ಲೂ ತಲೆಗೆ ಏನೇನೋ ಯೋಚನೆಗಳು, ತುಂಬ ಕೆಟ್ಟ ಯೋಚನೆಗಳು, ಹೋಗಿರಲಿಲ್ಲ. ಮತ್ತಿನ್ನೇನೋ ಆಗ್ಬೋದೇನೋ ನನಗೆ. ಯಾಕಂದರೆ ಮಲಗಿದಾಗ ಮನುಷ್ಯ ಎಷ್ಟು ಕುಗ್ತಾನೆ ಅಂತ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಈಗ ಒಂಚೂರು ಎದ್ದು ಓಡಾಡ್ತಾ ಸ್ವಲ್ಪ ಈ ಜಗತ್ತನ್ನ ಮತ್ತೆ ನೋಡ್ತಾ ಇದ್ದೀನಿ ಅಂದಾಗ ನನಗೆ ಸ್ವಲ್ಪ ಹೋಗಿ ಬರ್ತಿರೋದು ಎಲ್ಲ. ನಿಜವಾಗ್ಲೂ ಕಣೋ, ಅವೆಲ್ಲ ನಾವು ಜೀವನನ ತುಂಬ ಇದ್ರಲ್ಲಿ ತಗೊಬಿಡ್ತೀವಿ. ಕೆಲವರೆಲ್ಲ ಇವಾಗ ಚಿಕ್ಕ ವಿಷಯಕ್ಕೆ ಏನೇನೋ ಡಿಸೈಡ್ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಳ್ಳೋದೆಲ್ಲ ಮಾಡ್ತಾರೆ. ಈಗ ಸೂಸೈಡ್ ಮಾಡ್ಕೊಂಡು ಹೋದವರಿಗೆಲ್ಲ ಏನು ನಡೀತಿದೆ ಅನ್ನೋದೇ ಗೊತ್ತಿಲ್ಲ ಜಗತ್ತಲ್ಲಿ. ನಾನು ನಿನ್ಕೊಂಡಿದ್ದೆ ಗೊತ್ತಾ, ಕಾಲಿಗೇನೋ ಆಕ್ಸಿಡೆಂಟ್ ಅಂದ್ರೆ ಜಸ್ಟ್ ಇಲ್ಲಿ ಪೆಟ್ಟಾಗಿರುತ್ತೆ. ಈ ಸ್ಟೋರಿ ಕೇಳಿ ಸೀರಿಯಸ್ ನಿಜವನ್ನ ನಮ್ಮ ಮನೆಯಲ್ಲಿ ಬೈಕ್ ಹೊಡೆಯೋಕ್ಕೆ ಹೋಗ್ಬಿಡಬೇಕು. ಎಸ್ಪೆಷಲಿ ಬೆಂಗಳೂರು ಟ್ರಾಫಿಕ್ ಅಂತೂ ಹೆವಿ ಡೇಂಜರ್ ಕಣ. ನೀನೇ ಡೀಸೆಂಟಾಗಿ ಹೋಗ್ತಾ ಇರೋ, ಆಪೋಸಿಟಲ್ಲಿ ಬರೋನು ಡೀಸೆಂಟಾಗಿ ಬರೋದೇ ಇಲ್ಲ ಆಯ್ತಾ. ಏನು ಕೇರ್ಫುಲ್ಲಾಗಿ ಹೋಗ್ತೀವಂದ್ರೆ ಇವಾಗ ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ನನಗೆ ಇವನ್ ಬಸ್ ಹತ್ತೋದಕ್ಕೂ ಕೂಡ, BMTC KSRTC ಬಸ್ ಹತ್ತೋದಕ್ಕೂ ಕೂಡ ನನಗೆ ಇವಾಗ ಭಯ ಇದೆ. ಇವನ್ ಮೆಟ್ರೋ ಹತ್ತೋದಕ್ಕೂ ಭಯ. ನಾನು ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಅವ್ರು ಕೆಲವೊಂದು ಡ್ರೈವರು ಅಣ್ಣ ಒಂಚೂರು ಕಾಲಾಗಲ್ಲ, ನಾನು ನಿಧಾನ ಹತ್ತೀನಿ ಅಂತ ನಿಲ್ಲಿಸ್ತಾರೆ ಕೆಲವರು BMTC ಡ್ರೈವರ್ಸು. ಇನ್ನು ಕೆಲವರು ಹತ್ತಮ್ಮ ಅಂತ ಫಾಸ್ಟ್ ಮೂವಿಂಗೆಲ್ಲ ಇರ್ತಾರೆ. ನಾವು ಆ ಫೋರ್ಸಿಗೆ ನಾವು ಹತ್ತಕ್ಕೆ ಹೋಗಿ ಮತ್ತೆ ಅದಕ್ಕೆ ನಾನು ಹೇಳ್ತಿರೋದು, ನೀನು ಕರ್ದಿಯಲ್ಲ ಹೊರಗಡೆ ಹೋಗೋಣ ಅಂತ. ಇವೆಲ್ಲ ತಲೆಯಲ್ಲಿ ಇಟ್ಕೊಂಡೆ ನಾನು ಎಲ್ಲೂ ಜಾಸ್ತಿ ಹೊರಗೆ ಬರ್ತಿಲ್ಲ. ಇಲ್ಲ ನಾನು ಯಾಕೆ ಅಷ್ಟು ದೂರದಿಂದ ಆಟೋದಲ್ಲಿ ಬರ್ತೀನಿ, ಒಳ್ಳೇದು ಬಿಡು, ಯಾಕೆ ಬೇಕಾಲ್ವಾ. ನಾನು ಅದಕ್ಕೆ ಎಲ್ಲೂ ಓಡಾಡಲ್ಲ. ಮತ್ತೆ ಮೆಟ್ರೋದಲ್ಲೂ ಕೂಡ ಅಷ್ಟೇ, ಜನಗಳಿಗೆ ನಾವೇನು ಸಫರ್ ಆಗ್ತಿರ್ತೀವಿ, ನಮ್ದೇನು ಇಶ್ಯೂಸ್ ಇರುತ್ತೆ ಅಂತ ಗೊತ್ತಿರಲ್ಲ. ಬರ್ತಾರೆ, ತಳ್ಕೊಂಡು ಹೋಗ್ತಾ ಇರ್ತಾರೆ. ಆ ತಳ್ದಾಗ ಯಾಕಂದ್ರೆ ತಳ್ತಾ ಇದೆಯೋ ಅಷ್ಟೇ ನಾನು ಕೆಳಗಡೆ ಬಿಟ್ಬಿಟ್ಟಿರ್ತೀನಿ. ಇವೆಲ್ಲ ಇದೆ ಅಂತೇಳಿ ಈ ಪಬ್ಲಿಕ್ ಇದನ್ನ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು, ಟ್ರಾನ್ಸ್ಪೋರ್ಟ್ಗಳನ್ನ. ನಿಜವಾಗ್ಲೂ ಈ ಥರ ಇದೆ. ನಾನು ನಿಜವಾಗ್ಲು ಇಂಥ ದೊಡ್ಡ ಸ್ಟೋರಿ ಇದೆ. ಮತ್ತೊಂದ್ಸಲಿ ಪುನರ್ಜನ್ಮ. ಕಣೋ, ನಿಜವಾಗ್ಲೂ ಇದ್ದಾನೆ ಪುನರ್ಜನ್ಮನೇ. ನಿಜವಾಗ್ಲೂ ನಮ್ಮ ಮನೇಲಂತೂ ತುಂಬ ಜನ ಬೇಜಾರು ಮಾಡ್ಕೊಂಡ್ರು. ಇನ್ನೊಂದು ನಿಮ್ಗೆ ಗೊತ್ತಿಲ್ಲ, ನಾನು ಒಂದಿನ ಕೆಲ್ಸಕ್ಕೆ ರಜೆ ಆಗ್ತಾವಳಲ್ಲ, ಕೂತ್ಕೊಂಡಿರ್ತೀನಿ, ಎಲ್ಲ ಮಾಡ್ತಾ ಇರ್ತೀನಿ. ಬಟ್ ಒಂದೇ ಸಲ ನಮ್ಮ ಹುಡುಗಿಗೆ ಹಿಂಗೆ ಆಯ್ತಲ್ಲ ಅನ್ನೋದು ಅವ್ರಿಗೆಲ್ಲ ತುಂಬ ಬೇಜಾರಿತ್ತು. ನೋಡಿ, ಇದನ್ನು ಕೂಡ ತೋರಿಸ್ತೀನಿ ನೋಡು ಹೆಂಗೆ ರಾಡ್ ಹಾಕಿದಾರೆ ಅಂತ. ಅದು ಮೂಳೆ ಮುರಿದೋದ್ರೆ ಹೋಯ್ತು ಅಂತ ನನ್ನ. ಮತ್ತೆ ಅದೀಗ ಕೂಡ್ಕೊಳ್ಳೋಕೆ 1 ವರ್ಷ ಬೇಕು. ಆಮೇಲೆ ರಾಡ್ ತೆಗಿತಾರ? ಬೇಕು, ತೆಗಿಸ್ಬೇಕು. ತೆಗಿಸಿದ್ರೇ ಒಳ್ಳೇದು. ತೆಗಿತೀನಿ ಅಂತ ಹೇಳಿದ್ದಾರೆ. 2 years ಆದ್ಮೇಲೆ ತೆಗಿತೀನಿ ಅಂತ ಹೇಳಿದ್ದಾರೆ. ಈಗ ಅದ್ರ ಸಪೋರ್ಟಿಂದ ನಾನು ನಡೀತಿರೋದು. ಮತ್ತೆ ಅದು
ಹಿಂಗೆಲ್ಲ ಇರುತ್ತೆ. ಅದಕ್ಕೆ ಎಲ್ರಿಗೂ ಹೇಳೋದು ತುಂಬಾ ಕೇರ್ಫುಲ್ ಆಗಿ ಓಡಾಡಿ ಅಂತ ಹೇಳ್ತಾರೆ. ಪಿನ್ನ ಚುಚ್ಚಿದಾನೆ ಎಷ್ಟು ಪೇನ್ ಆಗುತ್ತೆ, ಎಷ್ಟು ಉದ್ದ ರಾಡ್ ಹಾಕಿದ್ದಾರೆ. ಸರ್ಜರಿ ತೋರಿಸ್ತೀನಿ ನೋಡಿ, ಕಾಪಾಡ್ಬೇಕು. ಸರ್ಜರಿ ಸ್ಟಿಚಸ್ ಅವೆಲ್ಲ ಸ್ಟಿಚರ್ಸ್, ಇದು ಸ್ಟಿಚಸ್ ಹಾಕಿ ಮನೆಗೆ ಹೆಂಗ್ ನೋಡಿರ್ಬೇಡಮ್ಮ ಇದನ್ನೆಲ್ಲ. ನಿಜವಾಗ್ಲೂ ದೇವ್ರಿ ಭಗವಂತ ಕಾಪಾಡ್ಬೇಕಪ್ಪ. ಅದಕ್ಕೆ ಕಣ ತುಂಬ ಕೇರ್ಫುಲ್ ಆಗಿರಬೇಕು. ಇವತ್ತೊಂದು ಕ್ರೇಜ್ ಇರುತ್ತೆ. ನೋಡಿ ನಾನು ಇಷ್ಟು ವರ್ಷ ನಾನು ಹುಟ್ಟಿದಾಗದಿಂದ ಒಂದು ಸೈಕಲ್ ಹತ್ತಿದವಳಲ್ಲ. ಇವಾಗ ಏನೋ ಒಂದು ಕಲ್ಯಾಣ ಯಾವಾಗಲೂ ಹಿಂಗೆ ಇದ್ರೆ ಆಗಲ್ಲ ಅಂದ್ಕೊಂಡು ಏನೋ ಮಾಡೋಣ ಅಂತ ಹೋದೆ, ಅದಿನ್ನೇನೋ ಆಗೋಯ್ತು. ಎಷ್ಟು ಖರ್ಚು ಆಯ್ತಲ್ಲ? ಹತ್ತಿದ್ರೆ 1.25 ಲಕ್ಷ. ಇನ್ನು ಮೆಡಿಸನ್ ಸಪ್ರೇಟು, ಮೆಡಿಸನ್ನು ಹೋಗಿ ಬರೋ ಚಾರ್ಜಸ್, ಕಾರ್ದು ಬಾಡಿಗೆಗಳು 2.5-3 ಲಕ್ಷ. ಅದೇ ಒಂದೇನು ಗೊತ್ತಕ್ಕಣ, ಯಾರು ಸಪೋರ್ಟಿಗೆ ಬರಲಿಲ್ಲ. ನೋಡಿ ನಾವೆಷ್ಟು ನಿಯತ್ತಾಗಿ ಆಫೀಸಿಗೋಸ್ಕರ ನಾವು ಎಫರ್ಟ್ ಹಾಕಿ ಹಗಲು ರಾತ್ರಿ ಕೆಲಸ ಮಾಡ್ತೀವಿ. ಏನು ಹೇಳಿ, ಇದು ನನ್ನ ಆಫೀಸು, ನಾನು ಬಂದಿಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀನಿ ಅಂತ ಎಲ್ಲ ಎಷ್ಟು ಎಫರ್ಟ್ ಹಾಕಿ ಮಾಡ್ತೀವಿ. ಕೊನೆಗೆ ನಮ್ಗೇನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆಯ್ತಂದ್ರೆ ನೀನು ಯಾರು ಅಂತಲೂ ನೋಡಲ್ಲ. ಫಸ್ಟ್ ಅದಕ್ಕೆ ಇರಬೇಕಾದ್ರೆ ನಿಮಗೋಸ್ಕರ ನೀವು ಬದುಕಿ, ನಿಮ್ಮ ಹೆಲ್ತ್ಗೋಸ್ಕರ ನೋಡ್ಕೊಳ್ಳಿ. ದುಡ್ಡೇನು ಆಮೇಲೆ ಕೂಡ ಸಂಪಾದನೆ ಮಾಡ್ಬೋದು ನಾವು ಚೆನ್ನಾಗಿದ್ರೆ. ಇನ್ನೊಬ್ರನ್ನ ಹೋಗಿ ಉದ್ಧಾರ ಮಾಡಕ್ಕೆ ಹೋಗ್ಬಿಟ್ಟು ನಾವು ಆಸ್ತಿ ಹಿಡಿಯೋದಂತೂ ದೊಡ್ಡ ತಪ್ಪು. ಇದು ನನ್ನ ಜೀವನದಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್. ಬೇಕಿದ್ರೆ ನಿಮಗೋಸ್ಕರ ನೀವು ಫೈಟ್ ಮಾಡಿ, ನಿಮಗೋಸ್ಕರ ನೀವೇನಾದರೂ ಫೈಟ್ ಮಾಡಿ, ನೀವು ಬದುಕಬೇಕು ಅಂದರೆ. ಆದರೆ ಬೇರೆಯವ್ರಿಗೋಸ್ಕರ ನಿಮ್ಮ ಟೈಮಿಂಗ್ಸ್ನ, ನಿಮ್ಮ ಸಂತೋಷನ, ನಿಮ್ಮ ಕುಟುಂಬನ ಎಲ್ಲ ದೂರ ಮಾಡ್ಕೊಳ್ಳೇಬೇಡಿ. ಇದು ನನ್ನ ಕಡೆಯಿಂದ ದೊಡ್ಡ ಅಡ್ವೈಸು. ನಿಜ ಕಣ. ಆ್ಯಕ್ಚುಲಿ ನಾವು ಮದುವೆ ಆಗಿಂದ ಯಾವಾಗ ಆಗಿದ್ದು? ನವೆಂಬರು 6 ಲಾಸ್ಟ್ ಇಯರ್. ನಮ್ಮದೇ ಅವ್ರು ರೀಸೆಂಟಾಗಿ ಮದುವೆ ಬಿಡು. ನಾನು ಕಾಲು ಪೆಟ್ಟು ಬಿದ್ದೈತು ಅಂತ ಹೇಳಿದ್ರು. ಯಾರು ನೀನು ಹೇಳಿದ? ನಾನೇ ಹೇಳಿದ್ದೆ. ಹೌದು, ಅವಾಗ ಗೊತ್ತಾಗಿದ್ದು ಅಷ್ಟೇ. ಆದರೆ ಸಣ್ಣದಾಗಿದೆ. ಇವಾಗ ನಿಮ್ಗೆ ಹಿಂಗಾಗಿದೆ ಅಂದರೆ ನಾವು ಕೆಲಸ ಮಾಡ್ತಿದ್ದೇವೆ ಆಫೀಸಲ್ಲಿ, ಅವ್ರಿಗೆ ಗೊತ್ತಿರುತ್ತೆ ತಾನೇ. ಹೌದು, ಅವ್ರು ಬಂದು ನೋಡ್ಕೊಂಡು ಹೋಗ್ರಿ. ಯಾರು ಬಂದು ನೋಡಲಿಲ್ಲ ಕಣ. ಬಟ್ ಅವ್ರ ಅನಿವಾರ್ಯ ಏನಿತ್ತು, ಅವ್ರ ಕೆಲಸ ಕಾರ್ಯಗಳು ಏನಿತ್ತು ನನಗೆ ಗೊತ್ತಿಲ್ಲ. ಬಟ್ ಇಲ್ಲೇ ಇದ್ರೂ ಇನ್ಫಾರ್ಮೇಶನ್ ಗೊತ್ತಿದ್ರು ಎಂಥ ಕ್ಲೋಸ್ ಫ್ರೆಂಡ್ಸೇ ಆಗಿರಲಿ, ನಮ್ಮ ಶತ್ರು ಆದರೂ ಕೂಡ ನಾನೊಂದು ಮಾತು ಹೇಳ್ತೀನಿ ಆಯಿತಾ. ನಮ್ಮ ಶತ್ರುನೇ ಆಗಿರಲಿ, ನಮ್ಮನ್ನು ಅವ್ರು ಏನೇ ದ್ವೇಷ ಮಾಡಲಿ, ಒಂದು ಟೈಮಲ್ಲಿ ನಮ್ಗೇನಾದ್ರು ಹೆಚ್ಚು ಕಮ್ಮಿ ಆದಾಗ ಫೈನಾನ್ಷಿಯಲಿ ಹೆಲ್ಪ್ ಮಾಡೋದು ಬೇಡ. ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ, ಸಂತೋಷ ಇದ್ದಾಗ ಬರ್ತಾಳೆ ಗೊತ್ತಿಲ್ಲ, ದುಃಖದಲ್ಲಿ ಒಂಚೂರು ಹಿಂಗೆ ಕೈ ಹಿಡಿದ್ಬಿಟ್ಟು ಏನಮ್ಮ ಆಯ್ತು ಅಂದಾಗ ಆ ತೃಪ್ತಿ ಸಿಗುತ್ತೆ ಗೊತ್ತಾ. ನಾವು ಸಾಯೋರ್ಗು ನಮ್ಮ ಜೊತೆಗಿರುತ್ತೆ. ಹೌದೌದು. ನಾವು ಇವಾಗ ಅವ್ರು ಬಂದ ತಕ್ಷಣ ಅವ್ರನ್ನ ನಾವು ಕಿತ್ಕೋಬೇಕನ್ನೋದು ಯೋಚನೆ ಮಾಡಿ. ಇವಾಗ ನಮ್ಮ ಮನೆಯವ್ರು ನನಗೆ ಮಾಡ್ಲೇ ಇಲ್ವಾ? ಎತ್ತಿರೋರು ಅಪ್ಪ ಅಮ್ಮ ನಮ್ಮನ್ನು ಸಾಕಲ್ವೇನೋ, ನಮ್ಗೆ ಕೈ ಬಿಟ್ಬಿಡ್ತಾರಾ? ನಾನು ಒಂದೇ ಹೇಳ, ತಂದೆ ತಾಯಿಗೆ ನಿಜವಾಗ್ಲೂ ಗೌರವ ಕೊಡಿ. ಇವತ್ತು ಯಾರನ್ನ ನೀವೇನೇ ಎಷ್ಟೇ ಹಚ್ಕೊಂಡು ನಾನಂದ್ರೆ ಪ್ರಾಣ ಬಿಡ್ತಾರೆ ಅಂತ ನೀವು ಬದುಕಿದ್ರು ಕೊನೆ ನಿಮ್ಗೆ ಆಗೋದೇ ಅಪ್ಪ ಅಮ್ಮ. ನಾನು ಇಷ್ಟೇ ಹೇಳೋದು, ಯಾರೇ ಆಗಿಲ್ಲ ಅಪ್ಪ ಅಮ್ಮನ ಬಿಟ್ಟರೆ ಬೇರೆ ಯಾರು ಆಗಲ್ಲ ಕಣೋ. ಎಲ್ಲೋ ನಿಮಗೋಸ್ಕರ ಯಾವುದೋ ಒಂದು ಜೀವ, ನಾನು ನಿನಗೋಸ್ಕರ ಜೀವ ಕೊಡ್ಬಲ್ಲೆ ಅಂತ ನಿಮ್ಗೇನೋ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೊಂದಿಲ್ಲ. ಹೆಂಗಾಯ್ತಿದೆ ಅಂದ್ರೆ, ನಮ್ಮ ತಂಗಿ ಗಾಡಿ ಬಟ್ ಅವಳು ತುಂಬಾ ಕೇರ್ಫುಲ್ ಹೊಡಿತಿರ್ಬಿಡು. ಬಟ್ ಅದೇ ನೀನು ಹೊರಗಡೆ ಹೋದ್ರೆ ಸ್ವಲ್ಪ ಏರ್ಸ್ ಎಲ್ಲ ಹಾಕೊಂಡು ನೈಟ್ ಟೈಮಲ್ಲಿ ಕೂದಲ ಬಿಡ್ಕೊಳಕ್ ಹೋಗ್ಬೇಡ. ಸೀರಿಯಸ್ ಆಫ್ ಫ್ಯಾಕ್ಟ್ ಗೊತ್ತಾಗ. ಇದನ್ನು ನಾನು ಹೇಳ್ತೀನಿ ನೋಡಿ. ನಾನು ಎಷ್ಟು ಹತ್ತತ್ರ ಒಂದು ಬೆಂಗಳೂರಲ್ಲೇ ಒಂದು 25-30 ವರ್ಷದಿಂದ ಇದ್ದೀನಿ ಕಣ. 25 ಅನ್ಕೋ, 30 ವರ್ಷ ಬೇಡ ಓಕೆನಾ. ಒಂದು 5 ವರ್ಷ ಬಿಟ್ಬಿಡು ಊರಲ್ಲಿ ಕಳೆದಿರ್ತೀವಿ. ಬಟ್ ಓದಿದ್ದು ಬೆಳೆದಿದ್ದೆಲ್ಲ ಇಲ್ಲ ಆಗಿದ್ದರಿಂದ ಬೆಂಗಳೂರಲ್ಲೇ ಇದ್ದೆ. ಆವಾಗಿಂದ ಕೂಡ ನನಗೆ ಕಾಲೇಜಿಗೆ ಹೋಗೋಕೆ ಶುರುವಾದಾಗಿಂದ ನಾನು ಫ್ರೀ ಹೇರ್ ಬಿಡೋದು ನಂಗೆ ತುಂಬ ಹುಚ್ಚು. ಮನೆಯಲ್ಲಿ ಅಮ್ಮ ಹೇಳಿದ್ರೆ ಹೋಗಮ್ಮೋ ಈ ರೀತಿ ಕೇರ್ಲೆಸ್ಸು, ಬಿಡಾಮೋ ನಿಮ್ದೆಲ್ಲ ಹಳೆ ಕಾಲದ ಹಿಂಗೆ ಮಾತಾಡ್ತಿದ್ದವಳು ನಾನು. ಒಳ್ಳೇದಕ್ಕೆ ನಾನು ಹೇಳ್ತಿದ್ದೆ, ನಾವು ಕರೆಕ್ಟಾಗಿದ್ದರೆ ಎಂಥದ್ದು ಬರಲ್ಲ, ನಾವೇನು ಅವ್ರ ಮನೆ ಋಣ ತಿಂದಿರ್ತೀವ, ಈ ರೀತಿ ಮಾತಾಡ್ತಿದ್ದೆ. ನಮ್ಮ ಅಜ್ಜಿ ಯಾವಾಗಲೂ ಹೇಳೋದು ಕೂದಲು ಬಿಡಬೇಡ. ಬಟ್ ಹಳ್ಳಿ ಕಡೆ ನಿಜವಾಗ್ಲೂ ಹೇಳ್ತಾರೆ ಕೂದಲು ಬಿಡಬಾರ್ದು ಅಂತ, ಆಯಿತಾ. ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಎಫೆಕ್ಟ್ ಬೇಗ ಆಗಿಬಿಡುತ್ತೆ, ಆಯಿತಾ. ಆದರೆ ಅಲ್ಲಿಗೆ ಹೋದಾಗ ಮಾತ್ರ ಗಂಟಾಗ್ತಿದ್ದೆ. ನಮ್ಮ ಅಜ್ಜಿ ಬೈತಾರಂತನಾದರೂ ಅದೇ ನಮ್ಮವ್ವ ಅಂತೀನಿ, ಅವ್ರು ಬೈತಾರಂತನಾದ್ರೂ ಕೂದಲು ಗಂಟಾಗ್ತಿದ್ದೆ. ಬಟ್ ಇಲ್ಲಿ ಸಿಟಿಲಿ ಹಂಗಲ್ಲ. ಸಿಟಿಲಿ ರಾತ್ರಿ 11 ಗಂಟೆಗೆ ಓಡಾಡಿದ್ರು ನಾನು ಕೂದಲು ಬಿಟ್ಕೊಂಡೇ ಓಡಾಡ್ತಿದ್ದೆ. ಬಟ್ ಇವಾಗ ಏನು ಅನಿಸ್ತಿದೆ, ಇದೆಲ್ಲ ಸಾಕಷ್ಟು ಜನ ಹೇಳೋದನ್ನ ಕೇಳಿ ಅನಿಸ್ಬಿಟ್ಟಿದೆ ಗೊತ್ತಾ. ನಾವು ಹಿಂಗೆ ಫ್ರೀ ಹೇರ್ ಬಿಟ್ಟಾಗ ಈಸಿ ಆಗುತ್ತೆ ನೆಗೆಟಿವ್ ಎನರ್ಜಿಸಿಗೆ ನಮ್ಮನ್ನು ಕನೆಕ್ಟ್ ಮಾಡೋದಕ್ಕೆ. ಯಾವಾಗ ನಾವು ಗಂಟು ಹಾಕ್ತೀವಿ ಏನು ಕೂಡ ನಮಗೆ ಇದಾಗಲ್ಲ. ಎಸ್ಪೆಷಲಿ ಹುಡುಗಿಗೆ ನಾನು ಅಡ್ವೈಸ್ ಮಾಡ್ತೀನಿ, ಇವಾಗ ನಿನಗಾದ್ರೂ ಅಷ್ಟೇ ಕಣ. ನಾನು ಬಿಟ್ಕೊಂಬ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಗಂಟು ಹಾಕಬೇಕು, ಜಡೆ ಹಾಕಬೇಕು, ಆಯಿತಾ. ಅದನ್ನ ಬಿಟ್ಬಿಟ್ಟು ನಾವೇನು ಮಾಡ್ತೀವಿ ಗೊತ್ತಾ, ನಾವು ಕೂತು ಬಿಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ನಮ್ಮ ಜೊತೆಗೆ ಬರೋದೇ ನೆಗೆಟಿವ್ ಎನರ್ಜೀಸ್ ಅಂತೆ. ದೇವಸ್ಥಾನದ ಒಳಗೂ ಸಹ ನಮ್ಗೆ ಯಾವುದೇ ಥರದ ದೇವ್ರ ಕಡೆಯಿಂದ ಪಾಸಿಟಿವ್ ಎನರ್ಜಿ ಸಿಗಲ್ಲ. ಯಾವಾಗ ಈ ಗಂಟು ಹಾಕ್ಬಿಟ್ಟು ನಾವು ಹೋಗ್ತೀವಿ ಆವಾಗ ನಮಗೆಲ್ಲ ಥರ ನಾವೇನು ಅಂದ್ಕೊಂಡು ಹೋಗೋದು ಎಲ್ಲ ನಮಗೆ ವಾಪಸ್ ಇದಾಗುತ್ತೆ. ದೇವರು ಸಹ ನಮ್ಮ ಜೊತೆ ಪಾಸಿಟಿವ್ ಆಗಿ ಬರ್ತಾನೆ. ಇದು ಯಾವುದೋ ಒಂದು ಇದ್ರಲ್ಲಿ ನಾನು ಕೇಳಿದ್ದೆ ಕಣೋ. ಆಗಿನವರೆಲ್ಲ ಎಲ್ಲಿ ಯಾಕೆ ಯಾವಾಗಲೂ ಜಡೆನೇ ಹಾಕ್ತಾ ಇದ್ರು ಹೇಳು. ಈಗ ಇವೆಲ್ಲ ಬಂದಿರೋ ಶೋಕಿ ನಮಗೆಲ್ಲ. ಬಟ್ ಯಾರಾದ್ರೂ ಇವಾಗ ಹೇಳಿದ್ರೆ ಹೋಗಮ್ಮ ಅಂತಾರೆ. ನಾನು ಹಂಗೆ ಫುಲ್ಲು ಏನು ಹೆಂಗೆ ಹೇಳ್ತಾರೆ ಹೇಳು,
ಏನ್ ಹೇಳ್ಬೋದು, ತುಂಬಾ ಇದ್ರಾಗಿ Confident ಆಗಿ. ಕಾನ್ಫಿಡೆಂಟ್ ಆಗಿ ಯಾರೇನೇ ಹೇಳಿದ್ರು Actually ಇವಾಗ ಅವ್ರು ತಲೆ ತೊಳ್ಕೊಂಡಿದ್ರು ಅಂತ ಇವಾಗ ಬಿಟ್ಟಿದ್ದೀನಿ. ಅಂದ್ರೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಇದೀವಿ ಅಂತ ಬಿಟ್ಟಿದ್ದಾರೆ ಅಷ್ಟೇ. ಅದೇ. ಅದರ್ವೈಸ್ ಆಟೋದಲ್ಲಿ ಇಳಿಯುವಾಗ ಬಿಟ್ಟಿದ್ರು ಅವ್ನು ಕಟ್ಕೊಂಡು ಈಗ ಮತ್ತೆ ಬಿಟ್ಕೊಂಡು ಅಷ್ಟೇ. ಅನುಭವ ಆಗ್ಬಿಟ್ಟಿದೆ ಅವರಿಗೆ. ಈಗಿನಂದೇನಂದ್ರೆ ಎಲ್ಲೂ ಜಾಸ್ತಿ ಹೊರಗಡೆ ಓಡಾಡ್ತಿಲ್ಲ, ಹಾಗಾಗಿ ನಾನು ಯಾವಾಗಲೂ ಟೈ ಮಾಡಿರ್ತೀನಿ, ಕೂದಲನ್ನ ಗಂಟು ಹಾಕಿರ್ತೀನಿ. ಆ ಗಂಟು ಹಾಕೊಳ್ಳೋದ್ರಲ್ಲಿ ತುಂಬಾ ವೆರೈಟೀಸ್ ಇರುತ್ತೆ. ಸೊ ಅದ್ರಲ್ಲಿ ಕೂಡ ನಾವು ತುಂಬಾ ಚೆನ್ನಾಗಿ ಕಾಣಿಸ್ತೀವಿ. ನಿಜವಾಗ್ಲೂ ಕೂಡ ನನ್ಗೆ ಇವಾಗ ಅನಿಸುತ್ತೆ, ಒಂದೊಂದ್ಸಲ ನಾನು ಹಿಂಗೆಲ್ಲ ಗಂಟು ಹಾಕ್ಬಿಟ್ಟಿರ್ತೀನಿ, ಅದ್ರಲ್ಲಿ ನಾನು ಚೆನ್ನಾಗಿದ್ದೀನಿ ಅನ್ಸುತ್ತೆ. ಅನುಭವ ಆಗಿದೆ. ಬಟ್ ಇದೆಲ್ಲ ನಡೆಯೋದಕ್ಕಿಂತ ಮುಂಚೆ ತುಂಬಾ ಸಾಕಷ್ಟು ಹಿಂಟ್ ಸಿಕ್ತಿತ್ತು. ಪ್ರಶಾಂತ್ ಗೊತ್ತಲ್ಲ, ನಮ್ಮ ವಿಜಯ್ ಟೈಮ್ಸ್ ಆಫೀಸು, ಅಲ್ಲೂ ಕೇಳು, ನನಗೆ ಇದು ಹಾಕೋದಕ್ಕೆ ಒಂದು ವಾರ ಮುಂಚೆ ನಾನು ಅಲ್ಲಿ ಬೀಳ್ಬೇಕಾಗಿತ್ತು. ಆಫೀಸಲ್ಲಿ ಬೀಳ್ಬೇಕಾಗಿತ್ತು. ಎಡಿಟಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ರೂಮ್ಗೆಲ್ಲ ಪೇಂಟ್ ಮಾಡ್ತಿದ್ರು. ಅದೇ ನಮ್ಮ ಫ್ಲೋರಲ್ಲೇ ನಮಗೆ ಕ್ಲಾಸ್ ಇತ್ತಲ್ವಾ, ಆ ಕ್ಲಾಸಲ್ಲಿ ಪೇಂಟ್ ಮಾಡ್ತಿದ್ರು. ಇವರು ಕುಮಾರ್ ಸರು, ಪ್ರಶಾಂತ್ ಮತ್ತೆ ಇನ್ನೊಂದು ಹುಡುಗ ಇದ್ರು. ಇವ್ರು ಹೊಡಿತಾ ಇದ್ರು, ನಾನು ಹೋಗ್ಬಿಟ್ಟೆ ಕೊಡ್ರೆ ಇಲ್ಲ ನಾನು ಹೊಡಿತೆ ಅಂತ ಪೇಂಟ್ ಹೊಡಿತಾ ಇದ್ದೆ. ಆಮೇಲೆ ಸರಿ ನಾವು ಕಾಫಿ ಕುಡ್ಕೊ ಬರ್ತೀವಿ ಅಂತ ಇವ್ರು ಹೊರಟ್ರು. ನೇಹನು ಶಮೀನ್ ಅವರು ಕೂಡ ಇದಕ್ಕೆ ಹೋಗಿದ್ರು, ಕಾಫಿ ಅಂತ ಹೋಗಿದ್ರು. ಸರಿ ಎಲ್ಲ ಹೋಗಿದಾರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಪೇಂಟ್ ಹತ್ಕೊಂಡು ಹೊಡಿಯೋಣ ಅಂತ ಹೇಳ್ಬಿಟ್ಟು ಟೇಬಲ್ ಇದ್ವಲ್ಲ, ಸಿಸ್ಟಮ್ಗಳು ಇಟ್ಟಿದ್ರಲ್ಲ, ಅದ್ರ ಮೇಲೆ ಹತ್ತಿದ್ಕೊಂಡು ಹೊಡಿತಿದ್ದೆ. ಆಯ್ತಾ, ಪ್ರಶಾಂತ್ ಏನಾದ್ರು ಬಂದು ಹೇಳದೆ ಹೋಗಿದ್ದಿದ್ರೆ ಅದ್ರ ಕಾಲು ಮುರ್ಕೊಂಡು ಅವತ್ತೇ ಅದು ನಾನು ಬೀಳ್ಬೇಕಾಗಿತ್ತು ಟೇಬಲ್ ಮೇಲಿಂದ. ಏನಂತ ಹೇಳಿದ್ರು ಅವ್ನು ಬಂದು ಈ ಕಡೆ ಬರ್ಬೇಡ, ಅಲ್ಲಿ ಮುರಿದೋಗುತ್ತೆ ಟೇಬಲ್ದು, ಇದು ಕಾಲು ಮುರಿದೋಗಿದೆ, ಈ ಕಡೆ ಕಾಲು ಇಡ್ಬೇಡ ಅಂದ. ಅವಾಗ ಗಾಬರಿಯಿಂದ ಹಂಗೇ ನಿಧಾನಕ್ಕೆ ಬ್ಯಾಲೆನ್ಸ್ ಮಾಡಿ ಇಳಿದೆ ಅಲ್ಲಿಂದ. ಅವ್ರು ಇಳಿಸಿದ್ರು ಅವಾಗ. ಅಂದ್ರೆ ನೀನು ಥಿಂಕ್ ಮಾಡು, ಇವೆಲ್ಲ ಮುಂಚೆನೇ ಹಿಂಟಿತ್ತು, ಅಲ್ಲಿ ತಪ್ಪಿದೆ ಇಲ್ಲಿ ಹಿಂಟಿತ್ತು ಇವೆಲ್ಲ. ನನಗೆ ತುಂಬ ಹಿಂಟ್ ಸಿಕ್ಬಿಟ್ಟಿದೆ. ಬಟ್ ಆದರೆ ಓವರ್ ಕಾನ್ಫಿಡೆಂಟ್. ನೀನು ಎಷ್ಟು ಸಲ ಅಬ್ಸರ್ವ್ ಮಾಡಿದ್ಯಾ, ಹುಷಾರ್ ಕಣೋ, ಯಾರಿಗಾದ್ರು ಬಾಯಿ ಹೇಳ್ಬೇಕಾದ್ರೆ ಹುಷಾರ್ ಚಂದ್ರಿಕಾ, ಈ ರೀತಿ ನಾನು ತುಂಬಾ ಹೇಳ್ತೀನಿ. ನಿನಗೂ ಅನುಭವ ಆಗಿದೆ ಅನ್ಸುತ್ತೆ, ನಾನು ಸುಳ್ಳೇನು ಹೇಳ್ತಿಲ್ಲ, ಹೇಳಿರ್ತೀನಿ. ಹುಷಾರ್ ಚಂದ್ರಿಕಾ ಬಾಯಿ ಕಣೋ ಅಂತ ಹೇಳಿರ್ತೀನಿ. ಆ ರೀತಿ ಎಲ್ರಿಗೂ ಹುಷಾರ್ ಅಂತ ಹೇಳಿಕೊಂಡು ನಾನೇ ಹುಷಾರ್ ಇಲ್ದಲೇ ಮಾಡ್ಕೊಬಿಟ್ಟೆ ಕಣೋ. ಆಮೇಲೆ ನಾನು ಫೋನ್ ಮಾಡಿ ಹಿಂಗೆಲ್ಲ ಆದ್ಮೇಲೆ ಹೇಳಿದೆ, ಪ್ರಶಾಂತು ನಾನು ಅಲ್ಲಿ ಬೀಳೋದ್ರೆ ನೀನು ತಪ್ಪಿಸ್ತೇ ಕಣೋ, ಇಲ್ಲಿ ಬೀಳೋದನ್ನ ಯಾರು ತಪ್ಪಿಸ್ತಾ ಇಲ್ವಲ್ಲ ಅಂತ ಅಂದೆ ನಾನು. ನನಗೆ ನಗ್ತಿದ್ದ, ಅದಕ್ಕೆ ನೀನು ಯಾಕೆ ಇಲ್ಲಿಂದ ಹೋದ್ರೆ ಅಂತೇಳಿ ಅವ್ನು ಅಂತ ಇದ್ದ. ಬಟ್ ಯಾರು ಅವರು ಏನು ಕೆಲವೊಂದು ಇದರಿಂದ ಎಲ್ಲ ಬಂದಿಲ್ಲ ಅನ್ಸುತ್ತೆ ನೋಡಕ್ಕೆ. ಬಟ್ ನಾನು ಅದನ್ನೆಲ್ಲ ಏನು ಸೀರಿಯಸ್ ಆಗಿ ಏನು ತಗೊಳ್ಳಿಲ್ಲ. ಅದು ಇರುತ್ತೆ ಸ್ವಲ್ಪ ಎಲ್ಲ ಒಂದು ಕಡೆ ಆಫೀಸ್ ಅಂದ್ರೆ ನಾನು ಯಾರಿಗೂ ಹೇಳಿರಲಿಲ್ಲ ಬಿಡು. ಆಫೀಸಿಗೆ ಅಂದರೆ ಇನ್ಫಾರ್ಮ್ ಮಾಡಲೇಬೇಕಿತ್ತು, ಯಾಕೆ ಕೆಲ್ಸಕ್ಕೆ ಹೋಗಲ್ಲ ನಾನು ಅನ್ನೋದಕ್ಕೆ. ಸೊ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ. ಅದು ಬಿಟ್ಟರೆ ಇನ್ನು ಫ್ರೆಂಡ್ಸ್ ಸರ್ಕಲಲ್ಲಿ ಒಂದಿಬ್ಬರಿಗೆ ಹೇಳಿದ್ದೆ. ಅದು ಬಿಟ್ಟರೆ ನನ್ನ ಫ್ಯಾಮಿಲಿ. ಇನ್ನು ಹೊರಗಿನವ್ರು ನಿನಗೂ ಎಷ್ಟು 1.5 ತಿಂಗಳು 2 ತಿಂಗಳು ಅಂದರೆ ನಾನು ನಿನಗೆ ಇನ್ಫಾರ್ಮ್ ಮಾಡಿರೋದು. ಅದೇ ನಾನು ಚಿಕ್ಕದಾಗಿರುತ್ತೆ ಈ ಸ್ಟೋರಿನೇ ಹೇಳಿದೆ. ಸೊ ಫೈನಲ್ ಆಗಿ ಏನು ಹೇಳ್ತೀಯ ವೀಕ್ಷಕರಿಗೆ ಆಗಿರ್ಬೋದು, ಯಾಕಂದರೆ ಇವರು ಅನುಭವದ ಮಾತುಗಳು ಹೇಳಿರ್ತಾರೆ. ನಾವಿರೋದು ಹೋದ ಅಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ಇಲ್ಲ ಆಗುತ್ತೆ. ನಾವಿಂತರ ಎನಿ ಟೈಮ್ 24 ಗಂಟೆಯಲ್ಲಿ ನಾವು 9 ತಾಸು ಕೆಲಸ ಮಾಡ್ತಿರ್ತೀವಿ ಆಫೀಸಲ್ಲಿ. ಸೊ ಅದು ನೋಡಿ ನಮ್ಗೆ ಸಾಕಾಗುತ್ತೆ. ಬಟ್ ಹೇಳೋದಕ್ಕಿಂತ ಅನುಭವದ ಮಾತುಗಳು ಹೇಳಿದಾಗ ಅವಾಗ ನಮಗೆ ಅನ್ಸುತ್ತೆ. ಬಟ್ ಸೀರಿಯಸ್ಲಿ ನಾನು ಸಿಕ್ಕಾಬಟ್ಟೆ ಹೆಂಗೆ ನರ್ವಸ್ ಆಯ್ತಿದೆ ಅಂದರೆ ಅವ್ರ ಕಾಲು ನೋಡಿ. ಬಟ್ ಫೋಟೋ ನೋಡ್ಬಿಟ್ಟು ನಾನು ಸಖತ್ ಹಿಂಸೆ ಅನಿಸಿದ್ದು, ಎಷ್ಟು ನೋವು ತಡ್ಕೊಂಡಿದ್ದೆ. ನಾನು 1-2 ಫೋಟೋನು ತೋರಿಸು, ನಾನು ಹೆಂಗೆ ಮುಂಚೆ ನಡೀತಿದ್ದೆ, ನಿನ್ನ ಜೊತೆ ಎಲ್ಲ ರೀಲ್ಸ್ ಕೂಡ ಮಾಡಿದ್ದೀನಿ. ಇವಳ ಜೊತೆ ನಾನು ಡ್ಯಾನ್ಸ್ ಸಹ ಮಾಡ್ತಿದ್ದೆ. ಇವತ್ತು ನನಗೆ ದುಃಖ ಆಗುತ್ತೆ. ಅವಳೊಂದು ಲಾಸ್ಟ್ ಟೈಮ್ ತಮಿಳ್ನಾಡಲ್ಲಿ ಏನು ಇದು ನಡೀತಲ್ಲ ಇವೆಂಟ್ ಪ್ರೋಗ್ರಾಮ್ ಇತ್ತು ನಂದು. ಆಕ್ಚುಲಿ ಮುಂಬೈದು ವೇವ್ಸ್ ಪ್ರೋಗ್ರಾಮ್ ಇತ್ತು ಮೋದಿ ಅವ್ರದ್ದು, ಅದಕ್ಕೆ ನಾನು ಇನ್ವೈಟ್ ಮಾಡಿದ್ದೆ ಬಾ ಅಂತ. ಬಟ್ ಈ ತರ ನನಗೆ ಡ್ಯಾನ್ಸ್ ಮಾಡಕ್ಕಾಗಲ್ಲ ಅಂತ ಗೊತ್ತಾಗ್ಬಿಟ್ಟು, ಆಕ್ಚುಲಿ ಇವಳು ನಾನು ಭರತನಾಟ್ಯ ಒಟ್ಟಿಗೆ ಹೋಗ್ತಿದ್ವಿ, ಇವಳೇ ನನ್ನ ಕರ್ಕೊಂಡು ಹೋಗಿದ್ಲು, ಅದೆಲ್ಲ ಮಾಡ್ತಿದ್ದಳು. ಇವತ್ತು ನನಗೆ ಭರತನಾಟ್ಯ ಇರಲಿ, ಒಂದ್ ಹೆಜ್ಜೆ ಆ ಕಡೆ ಇಡೋದು ಕಷ್ಟ ಇವತ್ತು ಆ ಪರಿಸ್ಥಿತಿಲಿ. ಆದ್ರೆ ಭಗವಂತ ನನಗೆ ನಡೆಯೋ ಒಂದು ರೇಂಜ್ನ ತಂದಿಟ್ಟಿದ್ದಾನೆ. ಇವಾಗ ನನ್ನ ಕೆಲಸಗಳನ್ನ ನಾನೇ ಮಾಡಿಕೊಂಡು ನಾನೇ ಓಡಾಡ್ಕೊಂಡು ಮುಂಚೆ ಥರ ಕಮ್ ಬ್ಯಾಕ್ ಮಾಡ್ತಾ ಇದ್ದೀನಿ. 1 by 1 ಅಂದರೆ ತುಂಬ ಫಾಸ್ಟಾಗಿ ಮುಂಚೆ ಥರ ಓವರ್ ಕಾನ್ಫಿಡೆಂಟ್ ಆಗಿ ನಾನು ಮುಗ್ತೀನಂತ ಎಲ್ಲೂ ಹೋಗ್ತಿಲ್ಲ. ಕೇರ್ಫುಲ್ಲಾಗಿ ಇನ್ನೂ ಒಂದಷ್ಟು ದಿನ ನಾನು ಬದುಕಬೇಕು ಅಂತಂದರೆ ನನ್ನ ಪಾಡಿಗೆ ಕೇರ್ಫುಲ್ಲಾಗಿ ಹೋಗಬೇಕು, 1 by 1 ಸ್ಟೆಪ್ ತೊಗೊಂಡು. ಸೊ ನಾನು ಅದಕ್ಕೆ ಎಲ್ರಿಗೂ ಹೇಳ್ತೀನಿ, ಯಾರು ಹುಡುಗಿ ಆಗಲಿ ಹುಡುಗ ಆಗಲಿ, ನಿಮಗೆ ಗಾಡಿ ಕಲಿಯೋದು ಇಷ್ಟ ಆಯ್ತಾ ಖಂಡಿತವಾಗ್ಲೂ ಕಲೀರಿ. ಬಟ್ ಖಾಲಿ ಜಾಗಗಳಿದ್ರೆ ನೋಡಿ ಕಲೀರಿ. ತುಂಬ ನೀವು ಎಕ್ಸ್ಪೀರಿಯನ್ಸ್ ಆದ್ರಿ, ಇಲ್ಲ ನಾನು ಓಡಿಸ್ತೀನಿ ಇವಾಗ ಸಿಟಿ ಮಧ್ಯದಲ್ಲಿ ಅಂದರೆ ಮಾತ್ರ ಗಾಡಿನ ಸಿಟಿ, ಅದು ನಮ್ಮಂಥ ಬೆಂಗಳೂರು ಸಿಟಿಗೆ ತೊಗೊಂಡು ಬನ್ನಿ. ಇಲ್ವಾ ಪರವಾಗಿಲ್ಲ, ಬಸ್ ಇದೆ, ಮೆಟ್ರೋ ಇದ್ದಾವೆ, ಆರಾಮಾಗಿ ಏನು ಕ್ಯಾಬ್ಗಳಿದ್ದಾವೆ, ಓಲಾ ಇದ್ದಾವೆ, ಅಂದರೆ ಈ ಥರದ ಆಟೋಗಳಿದ್ದಾವೆ. ಇವೆಲ್ಲ ನೀವು ಯೂಸ್ ಮಾಡಿಕೊಂಡು ಹೋಗಿ. ಯಾವುದೇ ಥರದ ರಿಸ್ಕ್ ತೊಗೊಂಡು ಓವರ್ ಕಾನ್ಫಿಡೆಂಟಲ್ಲಿ ರೋಡಿಗೆ ಇಳಿಲೇಬೇಡಿ. ಅದರಲ್ಲೂ ನಾನು ವೀಲಿಂಗ್ ಮಾಡ್ಕೊಂಡು ಹೋಗ್ತೀನಿ, ನನಗೇನೂ ಪ್ರಾಬ್ಲಮ್ ಆಗಲ್ಲ. ಇನ್ಯಾರೋ ಬಸ್ ಸೌಂಡ್ ಬರ್ತಾ ಇದೆ, ನಾನು ಅವನು ಚೇಂಜ್ ಮಾಡ್ತೀನಿ. ನಾನು ಈ ಬೆಂಗಳೂರು ಸಿಟಿಗೆ ನಾನು ಓಡಿಸೋ ಕರೆಕ್ಟಾಗಿದ್ದೀನಿ, ಆ ಥರ ಎಲ್ಲ ಹೋಗೋಕ್ಕೆ ಹೋಗಬೇಡಿ. ಯಾವ ಕಡೆಯಿಂದ ಏನು ಬಂದು ಹೊಡೆಯುತ್ತೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಆಯಿತಾ. ದಯವಿಟ್ಟು ಗಾಡಿ ತೊಗೊಂಡು ಹೊರಗೆ ಹೋದ್ಮೇಲೆ ಕೇರ್ಫುಲ್ಲಾಗಿ ಹೆಲ್ಮೆಟ್ ಹಾಕ್ಕೊಳ್ಳಿ, ನಿಮ್ಮ ಸೇಫ್ಟಿ ನೋಡ್ಕೊಳ್ಳಿ ಆಯಿತಾ. ಎಲ್ಲ ಥರ ಸೇಫ್ಟಿ ಮಾಡಿಕೊಂಡು ಅನಿವಾರ್ಯ ನೀವು ಗಾಡೀಲಿ ಹೋಗಲೇಬೇಕಾಗುತ್ತೆ. ಅದ್ರ ತಕ್ಕಂಗೆ ಸೇಫ್ಟಿಗಳನ್ನ ಒಂದಷ್ಟು ಸೇಫ್ಟಿ ಅಂತ ಇದೆ,
ಈಗ ಗಾಡಿ ಕುತ್ಕೊಂಡು ಹೆಲ್ಮೆಟ್ ಹಾಕ್ಕೊಳ್ಬೇಕು, ಸೇಫ್ ಒಂದು ಜಾಕೆಟ್ ಹಾಕ್ಕೊಳ್ಳಿ, ಕೇರ್ಫುಲ್ಲಾಗಿ ಹೋಗಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈಗ ನಾನು ಮುಂಚೆ ಥರ ನಾನು ನಡೆಯೋಕ್ಕಾಗಲ್ಲ, ನಂಗೆ ತುಂಬ ನೋವಿದೆ. ಭಗವಂತ ಬೇರೆ ಥರ ಒಂಚೂರು ಎಲ್ಲರೂ ಇದು ಮಾಡಿದ್ರು ನೋವಾಗ್ತಿರ್ಲಿಲ್ಲ. ಬಟ್ ಪಿಲ್ಲರು ನಮಗೆ ನಮ್ಮ ದೇಹಕ್ಕೆ ಮೇನ್ ಪಿಲ್ಲರೇ ನಮ್ಮ ಕಾಲು. ಅದು ಒಂದು ಸಲ ಇದಾಗಿ ಬ್ರೇಕ್ ಆಯ್ತಿರೋ ಭಗವಂತ ಕೊಟ್ಟಿರೋದು ಹೋಯ್ತು ಅಷ್ಟೇ ಕಣೋ. ನಾನು ಹುಟ್ಟಿದಾಗ ಬಂದಿರೋದು ಒರಿಜಿನಲ್ ಬೋನ್ ಇತ್ತಲ್ಲ, ಅದು ಹೋಯ್ತು. ಈಗ ಇದು ಆರ್ಟಿಫಿಷಿಯಲ್, ಅದು ಇವಾಗ ಅವ್ರು ತೆಗಿಬೋದು. ಬಟ್ ಆದರೆ ಆ ಭಗವಂತ ಸ್ಟ್ರೈಟ್ ಕೊಟ್ಟಿದ್ದ ಗೊತ್ತಾ, ಅದಿರಲ್ಲ ಇವಾಗ. ನಂಗೆ ಅದು ತುಂಬ ಫೀಲ್ ಇದೆ. ನ್ಯಾಚುರಲ್ಲೇ ಕಣೋ. ಆರ್ಟಿಫಿಷಿಯಲ್ ನ್ಯಾಚುರಲ್ ಅಂತಂದ್ರೇನು? ಈಗ ನೋಡಿ, ನಮ್ಮ ಚಿಕ್ಕ ಮಗು ಆಗಿದ್ದಂಗೆ ಇಷ್ಟು ವರ್ಷ ಬಂದಿದೆ. ಬರ್ಬೇಕಾದ್ರೆ ಒಂಚೂರು ಬಿದ್ರೂ ನನಗೇನು ಅನಿಸ್ತಿರ್ಲಿಲ್ಲ. ಈಗ ಒಂಚೂರು ನಾನು ಎಡವಿ ಮತ್ತೆ ಬಿದ್ದರೂ ನಂಗೆ ನೋವು ಕಾಣಿಸ್ಕೊಳ್ಳುತ್ತೆ. ಇದನ್ನ ನಾನು ಲೈಫ್ ಲಾಂಗ್ ನಾನು ನೋವು ತಿನ್ಬೇಕು. ಇದರಿಂದ ಒಂದು ಚೂರು ಥಂಡಿ ಆದರೆ ಅದಕ್ಕಿಂತ ಕೇರ್ ನೋಡ್ಕೋಬೇಕು, ಅದಕ್ಕಿಂತ ಮಸಾಜ್ ಮಾಡಬೇಕು. ಈ ರೀತಿ ಜೀವನ ಪೂರ್ತಿ ಅದನ್ನು ನನ್ನ ಮಗು ಥರ, ನನ್ನನ್ನಲ್ಲದೆ ಅದನ್ನು ನನ್ನ ಮಗು ಥರ ಕೇರ್ ಮಾಡ್ಬೇಕು. ಇವಾಗ ಎವ್ರಿ ಡೇ ಒಂಚೂರು ನೋವು ಬಂತಂದ್ರೆ ಯಾಕೆ ಬಂತು, ಏನಾಗಿರ್ಬೋದು, ಮತ್ತೆ ಆಸ್ಪತ್ರೆಗಳಿಗೆ ಓಡಬೇಕು, ಈ ಥರದ್ದೆಲ್ಲ ಇರುತ್ತೆ. ಸೊ ಒಂದು ಸಲ ಓವರ್ ಕಾನ್ಫಿಡೆಂಟ್ ಇರಲಿ, ಬಟ್ ತುಂಬ ಬೇಡ. ಈಗ ಆ ಒಂದು ಕಾನ್ಫಿಡೆಂಟಿಂದಲೇ ನಾನು ಇವತ್ತು ಹಿಂಗೆ ಮಾಡ್ಕೊಂಡೆ ಅಂತಲೇ ಅನ್ಕೊತಾ ಇದ್ದೀನಿ. ಸೊ ನಾನು ಹೇಳೋದಿಷ್ಟೇ, ಕೇರ್ಫುಲ್ ಆಗಿರಿ. ಹೊರಗಡೆ ಹೋಗಬೇಕಾದ್ರೆ ಮತ್ತೆ ವಾಪಸ್ ಬರ್ತೀವೋ ಇಲ್ಲೋ ಅನ್ನೋದು ಇವತ್ತಿನ ಇದರಲ್ಲಿ ನಮಗೆ ನಿಜವಾಗ್ಲೂ ಗ್ಯಾರಂಟಿ ಅನ್ನೋದು ಗೊತ್ತೇ ಇಲ್ಲ. ಸುಮ್ಮನೆ ಹಾರ್ಟ್ ಅಟ್ಯಾಕ್ಗಳಂತೆ ಚೆನ್ನಾಗಿರೋರೇ ಹಾರ್ಟ್ ಅಟ್ಯಾಕಾಗಿ ಹೋಗ್ತಾ ಇದ್ದಾರೆ. ದಿನನಿತ್ಯ ಆದರೆ ಸಾವಿನ ಸುದ್ದಿ. ಯಾರ ಮೇಲೆ ದ್ವೇಷ ಇರುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಯಾರು ಯಾವಾಗ ಬಂದು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದಿಲ್ಲ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ, ನಾನು ಅಷ್ಟೇ ಹೇಳೋದು. ಇದನ್ನು ಬಿಟ್ಟರೆ ಮತ್ತಿನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಆರೋಗ್ಯ, ನಮ್ಮ ಕುಟುಂಬ, ನಮ್ಮ ಸಂಬಂಧಗಳೆಲ್ಲ ನಮ್ಮನ್ನು ನಾವೇ ಕಾಪಾಡ್ಕೋಬೇಕು. ಯಾರು ಬರಲ್ಲ ಆಯಿತಾ. ಬಂದ್ರೂ ನಿಮ್ಮ ಅದೃಷ್ಟ ಇತ್ತು ಅಂತ ಏನಾದರೂ ಹೆಚ್ಚು ಕಮ್ಮಿ ಆಗಿ ಮತ್ತೆ ನೀವು ಬದುಕು ಬಂದರೆ ನಿಮ್ಮ ಅದೃಷ್ಟ ಅಂತ ಅಂದ್ಕೊಳ್ಳಿ. ಅದು ಬಿಟ್ಟರೆ ಬೇರೆ ಥರದ್ದು ಏನೂ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಮೇನ್ ಆಗಿ ನೀವು ಕುತ್ಕೊಂಡು ಮಾತಾಡೋಕ್ಕೆ ಅಥವಾ ಕಾರಣ ಯಾರಪ್ಪ ನಿಮ್ಮ ತಂದೆ ತಾಯಿನೇ. ಇವಾಗ ಮತ್ತೆ ಅವ್ರನ್ನ ನಡೆಸಿದರೆ ಕಣೋ, ನಡಿಬೇಕಾದ್ರೆ ಅವ್ರಿಗೆ ಎಷ್ಟು ಸಂಕಟ ಇರುತ್ತೆ. ಅವರು ಹಗಲು ರಾತ್ರಿ ಕೆಲಸ ಮಾಡಿ ಬಂದಿರ್ತಾರೆ. ಅವ್ರು ಮತ್ತೆ ನನ್ನ ಜೊತೆ ಕುತ್ಕೊಂಡು ನಿದ್ದೆಗೆಡೋದ್ರೆ ಸುಮ್ಮನೆನಾ? ಗ್ರೇಟ್. ನಾನು ನೆಕ್ಸ್ಟ್ ಟೈಮ್ ಊರಿಗೆ ಬರ್ತೀನಿ, ನಾನು ನೋಡ್ತೀನಿ ಅಪ್ಪಾಜಿ. ಖಂಡಿತವಾಗ್ಲೂ ಬಾರೋ, ನಾನು ಯಾವಾಗಲೂ ಕರಿತಾ ಇರ್ತೀನಿ. ನಿಮ್ಗೆ ಆಕ್ಚುಲಿ ಗೃಹ ಪ್ರವೇಶಕ್ಕೆ ಹೇಳಿರ್ಲಿಲ್ಲ ಅನ್ಸುತ್ತೆ. ಹೇಳಿದ್ನಾ? ಹೇಳಿದ್ಲ? ಎಲ್ಲೋ ಅರ್ಜೆಂಟಲ್ಲಿ. ಅದೇ ಮೇ ಬಿ ಇವಳನ್ನ ಕರೆದಿಲ್ಲ. ಇವಾಗಲೂ ಬರ್ಬೋದು. ಈಗ ನಾಡಿದ್ದು ಹೋಗ್ತಾ ಇದ್ದೀನಿ, ನೀನು ಬರ್ತೀಯ ಅಂದರೆ ಬಾ ಆರಾಮಾಗಿ ಆಯ್ತಾ. ಏನು ತೊಂದರೆ ಇಲ್ಲ. ಇವಾಗ ಇನ್ನೂ ಆ್ಯಕ್ಚುಲಿ ನಮ್ಮ ಕಡೆ ಸಕಲೇಶ್ಪುರ ಎಲ್ಲ ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ ನೋಡೋಕ್ಕೆ, ನೋಡ್ಕೊ ಬರ್ಬೋದು. ಆದರೆ ಮುಂಚೆ ಥರ ಎಲ್ಲ ನಾನು ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಈಗ ನೋಡಿ, ಒಂದು ಮಳೆ ಬರ್ತಾ ಇದೆ ಅಂದ್ರೆ ನಾನು ಇವಾಗ ಕೇರ್ಫುಲ್ಲಾಗಿ ಹೋಗ್ಬೇಕು, ಎಲ್ಲಿ ಜಾರ್ ಬಿದ್ದುಬಿಡ್ತೀನೋ ಅಂತ. ಹೌದು ತಾನೆ? ಒಂದು ನೀರು ಚೆಲ್ಲಿದ್ರು ಆ ನೀರು ಚೆಲ್ಲಿದೆ ಅಂತ ನೋಡ್ಬೇಕು. ಇವಾಗ ಅವಾಗಂದ್ರೆ ಹಂಗಿರ್ತಿಲ್ಲ, ಹೇಳು ನೀರು ಚೆಲ್ಲಿದ್ಯಾ ಬಿಡು ಅಂತ ಹೇಳ್ಬಿಟ್ಟು. ಇನ್ನೊಂದ್ಸಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದಿನ ಉಳ್ಕೊಳಕ್ಕೆ ಬರ್ತೀನಿ. ಇರೋ ಇನ್ನೊಂದು ಅರ್ಧ ಗಂಟೆ ಇರೋ. ರೀಲ್ಸ್ ಅಲ್ಲ, ಪ್ರತಿಯೊಂದು ಮಾಡಿ ಏನೇನು ಬೇಕು ನಾನು ಮಾಡ್ತೀನಿ. ನೀನು ಏನಾದರೂ ತಿಂಡಿ ಗಿಂಡಿ ಮಾಡು, ಆರಾಮಾಗಿ ಇದ್ಬಿಟ್ಟು. ನಾನು ಸ್ನ್ಯಾಕ್ಸ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ತಾನೆ. ಇರು ಪ್ಲೀಸ್ ಇರು. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾವಳೆ ನನ್ನ ಫ್ರೆಂಡು ಉಳ್ಕೊಳ್ಳೋಕೆ. ನಾನು ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ, ನಿಮ್ಗೆ ಸೀರೆ ತೋರಿಸ್ತೀನಿ ಅಂತ ಬಂದಿರೋದು ನಾನು. ಬಾರಾ ಹಿಂದೆ ಆಗಲಿ ಬಾ. ಸೊ ನೋಡಿದ್ರಲ್ಲ, ಇದು ನನ್ನ ಸ್ನೇಹಿತೆಯ ಒಂದು ಅಪಘಾತದ ಸ್ಟೋರಿ, ಆಕ್ಸಿಡೆಂಟ್ ಸ್ಟೋರಿ ಯಾವ ರೀತಿಯಾಗಿತ್ತು ಅಂತಂದು. ನಿಜವಾಗ್ಲೂ ಯಾರೇ ಆಗಲಿ ಗಾಡಿ ಓಡಿಸುವಾಗ ತುಂಬ ಕೇರ್ಫುಲ್ಲಾಗಿ ಓಡಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಾನು ಇಷ್ಟು ಹತ್ರದಲ್ಲಿ ನೋಡಿದ್ದು ಕೇಳಿದ್ದು ಇವಳದೆ ಅಂತ ಹೇಳ್ಬೋದು. ನೋಡಿದ್ದು ಅಂದರೆ ಅವಳು ಫೋಟೋಸ್ ಎಲ್ಲ ತೋರಿಸ್ದಾಗ ಸಿಕ್ಕಾಪಟ್ಟೆ ಹರ್ಟ್ ಆಗೋಯ್ತು, ತುಂಬ ಭಯ ಕೂಡ ಆಗೋಯ್ತು, ಈ ಥರ ಎಲ್ಲ ಆಗೋಯ್ತಲ್ವ ಅಂತಂದು. ಬಟ್ ಅವಳಿಗೇನು ಹೊರಗಡೆ ಏನೂ ಡ್ಯಾಮೇಜ್ ಆಗಿರಲಿಲ್ಲ, ಎಲ್ಲ ಒಳಗಡೆ ಮೂಳೆಲ್ಲ ಪುಡಿ ಆಗೋಗ್ಬಿಟ್ಟಿತ್ತಂತೆ. ನಿಜವಾಗ್ಲೂ ಸೀರಿಯಸ್ಲಿ ಅವಳು ತುಂಬಾ ಸಫರ್ ಪಟ್ಟಿದ್ದಾಳೆ. ಅದೇ ರೀತಿಯಾಗಿ ಅವ್ರ ತಂದೆ ತಾಯಿ ಕೂಡ ಎಷ್ಟು ಸಫರ್ ಪಟ್ಟಿರ್ಬೇಕಲ್ವ. ಹಾಗಾಗಿ ಅವಳು ನಾನು ಯಾಕೆ ಒಂದು ವ್ಲಾಗ್ ಮಾಡಿದೆ ಅಂದರೆ ಒಂಥರ ಡಿಫ್ರೆಂಟಾಗಿರುತ್ತೆ. ಅದ್ರ ಜೊತೆಗೆ ಒಂದು ಸ್ಟೋರಿ, ಈ ಥರ ಆಕ್ಸಿಡೆಂಟ್ ಸ್ಟೋರೀಸ್ ಎಲ್ಲ ಕೇಳಿದಾಗ ನೋಡಿರ್ತೀವಿ, ಬಟ್ ಕೇಳಲ್ಲ. ಆಕ್ಸಿಡೆಂಟ್ ಆದಮೇಲೆ ಎಷ್ಟೆಲ್ಲ ಅವರು ಅನುಭವಿಸ್ತಾರೆ, ಅವ್ರ ಫ್ಯಾಮಿಲಿಯವ್ರು ಎಷ್ಟು ಅನುಭವಿಸ್ತಾರೆ ಅಂತಂದು. ಹಾಗಾಗಿ ಒಂಥರ ಮುನ್ನೆಚ್ಚರಿಕೆಯಾಗಿ ನಾವು ಏನೇ ಒಂದು ವೆಹಿಕಲಲ್ಲಿ ಹೋಗ್ತಾ ಇರುವಾಗ ಬರ್ತಾ ಇರುವಾಗ ಸ್ವಲ್ಪ ಹುಷಾರಾಗಿ ಇದ್ದು ಹೋಗಬೇಕು, ಕಾನ್ಫಿಡೆನ್ಸ್ ಇರಬೇಕು, ಕಾನ್ಫಿಡೆನ್ಸ್ ಇರಬಾರ್ದು ಅಂತ ಕೂಡ ಅವಳು ಹೇಳಿದ್ದಾಳೆ. ಅದು ನಿಜಾನೇ. ಹಾಗಾಗಿ ಒಂದು ವ್ಲಾಗ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ಕಾರ. ಆದರೆ ಬೇಜಾರು ಮಾಡ್ಕೊಬೇಡ, ಜಾಸ್ತಿ ಹೊತ್ತು ಇರೋಕ್ಕಾಗ್ತಿಲ್ಲ ಅಂತ. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮು ಒಂದು ದಿನ ನಿಮ್ಮ ಜೊತೆ ಇದ್ದುಬಿಟ್ಟು ಆರಾಮಾಗಿ
ಸ್ಟೇ ಮಾಡಿ ನಿಮ್ಮ ಜೊತೆ ಎಲ್ಲ ಕೂತ್ಕೊಂಡು ಇನ್ನೂ ಜಾಸ್ತಿ ವಿಷಯಗಳನ್ನ ಮಾತಾಡಿ ರೀಲ್ಸ್ ಮಾಡೋಣ, ಹೊರಗಡೆ ಹೋಗೋಣ, ಏನಾದರೂ ವೆರೈಟೀಸ್ ಎಲ್ಲ ಅಡುಗೆ ಮಾಡ್ಕೊಂಡು ತಿಂದ್ಬಿಟ್ಟು ಆಮೇಲೆ ನಾನು ಹೊರಡ್ತೀನಿ. ಬಟ್ ಇವತ್ತು ಏನು ವಿತೌಟ್ ಪ್ಲಾನಿಂಗ್ ಇಲ್ಲದೆ ನೀನು ಸಡನ್ಲಿ ಹೇಳಿದೆ, ನಾನು ಸಡನ್ಲಿ ಬಂದೆ. ಸೊ ಬೇಜಾರು ಮಾಡ್ಕೋಬೇಡ, ಓಕೆನಾ? ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ಸ್ ಏನಿಲ್ಲ. ಓಕೆ ಮತ್ತೆ ಬರ್ತಾ ಇರೋ ಮನೆಗೆ ಇಟ್ಕೊಂಡು ಖಂಡಿತವಾಗ್ಲೂ ಬರ್ತೀನಿ. ಮೆರಟಿ ಬ್ಯಾಗ್ ಒಂದು ಹಾಕೊಂಡು ಇಟ್ಕೊತೀನಿ ನಾನು. ಬರ್ತಾ ಇರೋ ಮನೆಗೆ ಖಂಡಿತವಾಗ್ಲೂ ಬರ್ತಾ ಇರ್ತೀನಿ. ಇವಾಗ ಹೆಂಗೂ ಗೊತ್ತಾಯ್ತು ಲೊಕೇಶನ್ ಇದೆ, ಡೆಫಿನೆಟ್ಲಿ ಬರ್ತಾರೆ. 4 ವರ್ಷ ನಾವು ಮನೆಗೆ ಚೇಂಜ್ ಮಾಡಲ್ಲ, ಇದೇ ಮನೆ. ಸರಿ ಕ್ಲೋಸ್